ನಾವು ನಮ್ಮ ದರ ಪರಿಷ್ಕರಣೆ 7 ವರ್ಷದ ಮೇಲೆ ಆದಾಗಲಿಂದ ಅದು ಆ, ಇನ್ನು ಶೇಕಡವಾರು 51.55% ಆಗಿತ್ತು. ಇವಾಗ ದರ ಪರಿಷ್ಕರಣೆ ಸಮಿತಿಯ ಪ್ರಕಾರನೇ ಈ ದರ ಪರಿಷ್ಕರಣೆ ನೀವು ಪ್ರತಿ ವರ್ಷ ಮಾಡಿ, ಇಲ್ಲ ಅಂದರೆ ಅದು ಜನರ ಮೇಲೆ ಹೊಣೆ ಆಗುತ್ತೆ. ಹಾಗಾಗಿ ನೀವು ಪ್ರತಿ ವರ್ಷ ಒಂದು ಫಾರ್ಮುಲಾ ಮೇಲೆ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಏನು ಪರ್ಸೆಂಟೇಜ್ ಬರುತ್ತೋ, ಅಥವಾ ನೀವು 5% ಮ್ಯಾಕ್ಸಿಮಮ್ಮು, ಇಲ್ಲ ನಿಮಗೆ ನೀವು ದರ ಪರೀಕ್ಷಣೆ ಮಾಡೋ ಆ ಫಾರ್ಮುಲಾ ಪ್ರಕಾರ ಕಡಿಮೆ ಬಂದರೆ 4% ಬಂದರೆ 4% ಮಾಡಿ ಅಂತ ಇರೋದು. ಆಮೇಲೆ ಇವಾಗ ನಾವು ಕೂಡ ದರ ಪರೀಕ್ಷಣೆ ಮಾಡಿ ನೋಡಿದ್ಮೇಲೆ ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರೀಕ್ಷಣಾ ಸಮಿತಿಯ ರೆಕಮೆಂಡೇಶನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ 5% ನಾವು ಒಂದು ವರ್ಷ ಮುಗಿತಿದ್ದಂಗೆ ಆ್ಯನ್ಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಸೊ ಇವಾಗ ನಾವು ಅವರು ಮೊದಲು ನಮಗೆ ಕೊಟ್ಟಂಥ ವಲಯಗಳು 10 ವಲಯಗಳಲ್ಲಿ ನಾವು ನೋಡಿದಾಗ 10 ರೂಪಾಯಿ ಇರೋದು 11 ರೂಪಾಯಿ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 90 ರೂಪಾಯಿ ಇರೋದು 95 ರೂಪಾಯಿ ಆಗುತ್ತೆ. ಆ ಥರ ನಾವು ದರ ಪರೀಕ್ಷಣೆ ಫಾರ್ಮುಲಾ ಪ್ರಕಾರ ನಮ್ಮದು ಒಂದು ಸ್ಟಾಫ್ ಕಾಸ್ಟ್ ಬರುತ್ತೆ, ಒಂದು ನಮಗೆ ಎನರ್ಜಿ ಕಾಸ್ಟ್ ಬರುತ್ತೆ, ಮತ್ತು ಒಂದು ನಮಗೆ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಬರುತ್ತೆ. ಸೊ ಇವಾಗ ನಾವು ಇದ್ರ ಪ್ರಕಾರ ಎಲ್ಲ ನಾವು ನೋಡಿದಾಗ ನಮಗೆ ಸ್ಟಾಫ್ ಕಾಸ್ಟು ಸುಮಾರು 2% ಅಷ್ಟು ಬಂದಿದೆ. ಅದೇ ನಮಗೆ ಎನರ್ಜಿ ಕಾಸ್ಟ್ ಏನಿದೆ ಅದು ಮೈನಸ್ ಬಂತು. ಆಮೇಲೆ ನಮ್ಮದು ಮೇಂಟೆನೆನ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಏನಿದೆ ಅದು ಸುಮಾರು 9% ಬಂದಿದೆ. ಹಾಗಾಗಿ ನಾವು ಒಟ್ಟಾಗಿ ನಾವು ದರ ಪರೀಕ್ಷಣದ ಪರ್ಸೆಂಟೇಜ್ ತಾವು ಕೇಳ್ತಾ ಇದ್ದೀರಲ್ಲ, ಅದು ಬಂದಾಗ ನಮಗೆ ಸುಮಾರು 10.2% ಅಷ್ಟು ಬಂದಿದೆ.